ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ ಇದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನು ಹಾಡನ ಹಾಡ್ಬೇಕು, ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೀಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತೆ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿ ಅತ್ತೇನು ನಾವು ಬರೆದ್ರೆ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರೆದ್ರೆ ನಾನು ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ, ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನು. ಆ ಕೂಸನ್ನ ತಗೊಂಡು ನೀವು ನಿಮಗೆ ಮನಸ್ಸೋ ಇಚ್ಛೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗೆ ಮಾತಾಡೋದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿ ಇಟ್ಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳವ್ರ ಕೇಳವ್ರ ಅನ್ನೋರು ಇದ್ರೆ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಇದಾತಿತ್ತಲ್ಲಪ್ಪ ಹಿರಿಯಾರು ನಮ್ಮನ್ನು ಬೇದ್ರೆ ಹೆಂಗೆ ಆತು ವಿಚಾರ ಮಾಡಿ ಬರೀತಿದ್ದೆವು. ಈಗಾದರೂ ಹೇಳ್ತಾನ 10,000 ಹಾಡ ಹಾಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನಿ ನಾ. ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ. 10,000 ಹಾಡಿರ್ಬೋದೇನಪ್ಪ ಮತ್ತು ಅನಿಸ್ತೈತಿ ನಿಮಗೆ. ನಾವು ಹಿಂಗೆ ಬಂದೀವಿ, ಬಂದಿದ್ದು ಹಳಿ ಮಂದಿ ನಾವು ಹಿಂಗೆ ಹೋಗವ್ರ. ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು. ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನೆ ಬಂದಿದ್ದೆವು. 13-15 ವರ್ಷ ಆಯ್ತು. ಅತಿರೇಕ ಕೊಂಟೈತಿ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೀವಿ ನಾವು. ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಕಾಲ್ಗುಣದಿಂದ ಬತ್ತ ಅವ್ರಿಗೊಂದು ನಮಸ್ಕಾರನೂ ಮಾಡ್ತೇನೆ ನಾನು. ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ. ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದರಿಗೇನ ಬುದ್ಧಿ ಹೇಳಾಗತ್ತಿದೀವು. ಸಮಾಜಕ್ಕೆ ಬುದ್ಧಿ ಹೇಳವ್ರು ಯಾರ? ಕಲಾವಿದ ಹೇಳಿದಾಗನ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ, ಕೈಲಾಸ ಹಾಕಿತ್ತದ. ಸಮಾಜನೂ ತಿಳ್ಕೊಬೇಕಲ್ಲ. ಯಾರನ್ನ ಕರ್ಸಾಕತ್ತಾನಿ, ಇವನು ಕರೆಸಿದ್ರೆ ಏನಾಕೈತಿ, ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿಲ್ಲ ನಿಮಗೆ ಸಮಾಜದವ್ರಿಗೆ. ನಾವೇ ಎತ್ತಿ ಹೇಳಬೇಕು ಅದನ್ನ. ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ. ಮಹಿಳಾ ಸಂಘಟನೆಗಳು ಅದಾವ. ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಕ್ಕೆ ಬಂದಾಗ ಒಬ್ರು ಮಹಿಳಾ ಸಂಘಟನೆಯವ್ರು ಅಕ್ಕಾರ ಬಂದ್ರೆ, ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರೆ, ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನಾ ಅಂತ ಹೇಳ್ರು. 200 ರೂಪಾಯಿ ಯಾರು ಕೊಟ್ರೆ ಅಂಥವು ಹಾಡಬೇಡ್ರಿ ಭಯ್ಯ ಅಂದ್ರೆ ಮತ್ತೆ ಮ್ಯಾಲ ಅಂದ್ರೆ ಮಚ್ಚಿಲೆ ಬಡ್ಕೋಬೇಕು ನಾವು. ಭಾಳ ಚಂದ ಹಾಡ್ತೀರಿ ಅಣ್ಣಾರ ನೀವು, ಆದ್ರೆ ಅಂಥವು ಹಾಡಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ್ತಿದ್ನಿ. ಅದಕ್ಕೆ ಒಂದು ಲೈನ್ ಬರ್ತೈತಿ ಅದ ನೋಡ್ರಿ, ಶೃಂಗಾರ ಅಂದ ಮೇಲೆ ಶೃಂಗಾರವೂ ಬೇಕು. ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ. ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೆ ನಿಂತಿರಪ್ಪ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡೋದಿಲ್ಲ. ಥೂ 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 ಅತ್ತಾರ ಹಿರಿಯಾರಿ. ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ. 4 ಗಾಡಿ ನಡು ಬಾಳೆ ಮಾಡಲಿ ಸಂಸಾರ ಮಾಡಲಿ ಬದುಕ್ಲೆತ್ತ ಮಾಡ್ತಾರ. ನಾವು ಹಾದಿ ಮೇಲೆ ಮಾಡವ್ರಂದ್ರೆ ನಿಮ್ಮಂಥ ಹುಸುಳು ಮಕ್ಕಳು ಯಾರದಾರ? ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ. ಶೃಂಗಾರ ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದ್ದೀವಿ. ಇವತ್ತು ನಾವು ಮಾಡಿದ್ದೀವಿ ತಪ್ಪ, ಆದ್ರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೀವಿ, ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ. ಇದನ್ನು ತಿಳ್ಕೊರಿ. ಯಾಕಂದ್ರೆ ಬಿಡಿಸಿ ಹೇಳ್ಬೇಕಾದ್ರೆ ನಮ್ಮ ಧರ್ಮ. ಈಗೇನು ಬೇಡಗಪ್ಪ, ಈಗ ಟೈಮ್ ಆಗೈತಿ, ಇಲ್ಲಿ ಹೋಗ್ಬೇಕವ್ರ. ಅಯ್ಯಪ್ಪ ಹೊಂಟಾರವ್ರ, ಅವ್ರು ಹೋಗ್ಲಾರ ನಾನು ಹೋಗವ, ನೀ ಕೂತ್ ಮಾತಾಡಕ್ಕೆ ಇಲ್ಲ. ನಮಗೆಲ್ಲ ತಾಪ ಆಗೈತಿ ಹಳಿ ಕಲಾವಿದರಿಗೆ. ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ. ಇಷ್ಟು ಮಂದಿ ನೀವು ಹೇಳ್ರಿ, ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಹಾಡ ಎಲ್ಲ ನಮ್ಮ ಹಾಡ್ತೀರಿ. ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ? ಈ ಹಾಡನ ಇವ್ರು ಹಾಡ್ಯಾರು ಅತ್ ಎಷ್ಟು ಮಂದಿ ಹೇಳ್ತೀರಿ ಹೇಳಿ? ಈಗ ಟ್ರೆಂಡಿಂಗ್ ಅವ್ರನ್ನ ಹಿಡ್ದ ಹೇಳ್ತಾನ. ಈ ಅಲ್ಲ ಮಾತಿಗೆ ಬಂದು ಹೇಳಾಕತ್ತೆ ನಿಮಗೆ. ನಿಮ್ಮ ಕೈ ಎತ್ತಿ ಹೇಳೋದು ಬೇಕಾಗಿಲ್ಲ ನನಗೆ ಗುರ್ತೈತಿ. ಆದ್ರೆ ಏನೈತಿ, ಅದು ಯಾರ್ದೈತಿ, ಏನೈತಿ, ಎಂತೈತಿ ಅದನ್ನು ಹೇಳಬೇಕು. ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳಬೇಕಲ್ಲ. ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನ ಇವ್ರು ಸಿಕ್ಕರು, ಕಾರ್ಯಕ್ರಮ ಮಾಡಕ್ಕೆ ಹತ್ತಿದ್ವು. ಎಟ್ಟೆಟ್ರಿ 5-6 ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕು. ಅವ್ರಿಗೆ ಸೆಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ. ಅಂಥ ವಯಸ್ಸು ಹುಚ್ಚಿಗೆ ಹುಚ್ಚು ಎದ್ದವ್ರು ಅತಿರೇಕ ಕೇಳ್ತಾರ. ಆ ನಮ್ಮನಿ ಮಕ್ಕಳುಗಳು ಮಾಡತ್ತಾವ. 30 ವರ್ಷ ಆತ ಕಾರ್ಯಕ್ರಮ ಮಾಡಕೈತಿ. ನಾವು ಒಬ್ಬರ ಕೈಲಿ ಏನಾರು ಇವೇನು ಮಗಾನೋ ಅಂತ ಅನಿಸ್ಕೊಂಡಿಲ್ಲ, ಅನಿಸ್ಕೊಳಂಗೂ ಇಲ್ಲ.
ನಾವು ಹಿಂದೂ ಇದ್ದೀವು, ಈಗೂ ಅದೀವು, ಮುಂದೂ ಬದುಕ್ತೀವಿ. ಈಗಿನವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ. ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡಿಸ್ಕೊಳತ್ತೇಳಿ ನಮ್ಮ ಹಳಬರ ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಕ್ಕೆ ಹೋಗಬೇಡ್ರಿ. ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ, ಹಾಡ್ರಿ. ಆ ಹಾಡಿದವ್ರ ಹೆಸರು ಹೇಳ್ರಿ, ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ. ಮೊದಲು ಬರೀ ಹುಡುಗಿ ಕನ್ನಡ ಶಾಲೆ, ಕಾಲೇಜ್ ಶಾಲೆ, ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ರೆ ಏನೂ ಇಲ್ಲ. ಪ್ರತಿಯೊಂದು ಹಾಡ ಮಾಡಿದ್ದೀವಿ. ಈಗ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ. ಇಲ್ಲಿ ನನಗಿಂತ ದೊಡ್ಡವ್ರ, ನನಗೆ ಅವ್ರ ಭಯ್ಯ ಆತಾರ, ಅಣ್ಣ ಆತಾರೋ, ನಾ ಅವ್ರಿಗೆ ತಮ್ಮ ಆತನ. ಅಂದ್ರೆ ಕಲಾವಿದರೊಳಗೂ ಈ ಭಾವನೆಗಳು ಬೇಕು. ನಿಮಗೆ ನಾವು ಮರ್ಯಾದೆ ಕೊಡ್ಬೇಕು, ನಮಗೂ ನೀವು ಕೊಡ್ಬೇಕು. ಇದ ಕಡಿಮೆ ಆಗೈತಿ. ಈಗ ನಾನು ಬಂದುಬಿಟ್ಟೈತೆ, ನಾ ಅನ್ನೋದು ನಾಶನ ಮಾಡ್ತೈತೆ, ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ DYSP ಸಾಹೇಬರು ಭಾಳ ಚಂದ ಮಾತಾಡ್ರು. ಯಾಕಂದ್ರೆ ಅವರ ಅಧ್ಯಯನ, ಅವರ ಜ್ಞಾನ, ಅವ್ರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು. ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬೆಡ್ಕೊತನು, ನೀವು ಸುಧಾರಿಸ್ರಿ. ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳೆದಿಲ್ಲ. ನೀವು ಮುಂದೆ ಕೂತು ಚಪ್ಪಾಳೆ ಬರದಾಗ, ನೀವು ಆಯಾರ ಕೊಟ್ಟಾಗ, ನೀವು ಹುಚ್ಚದು ಕುಣದಾಗನ ಕಲಾವಿದ ಬೆಳೆದಿರ್ತಾನ. ಆದ್ರೆ ಅವ ಮಾಡಾಕತ್ತಿದ್ದು ಏನೈತಿ ಅನ್ನೋದು ನೀವು ನೋಡ್ರಿ. ಯಾಕಂದ್ರೆ ನಿಮ್ಮ ಮನೆಯವ್ರವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಕ. ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ. ಈಗ ಅದಾನೆ ಇಲ್ಲಿ ಪುಂಡ್ಲಿಕ್ ಅದಾನ ನಮ್ಮ ಹನುಮಂತ ಲಮಾನಿ, ಬೇರೆ ಹಾಡ ಆಡುವುದಲ್ಲ. ಅವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ. ಆತ್ಮಸಾಕ್ಷಿ ಅನ್ನೋದೊಂದು ಐತಿ, ಅದು ಸಾಯಬಾರ್ದ. ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಾಂಗನ. ಅದಕ್ಕೆ ಈ ಒಂದು ಒಳ್ಳೆಯ ಸಂಘಟನೆ ಐತಿ. ಶಕ್ತಿಕುಮಾರ್ ಮಾಡಿದಾನ, ಎಲ್ಲ ತಂಡ ಮಾಡೈತೆ. ಇದ್ರೊಳಗಿನ ಹೊಸಬ್ರು ಸೇರಿಸ್ಕೋರಿ. ಕಲಾವಿದರು ನಿಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೋರಿ. ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲರಿಗೂ ನಾವು ಬೆನ್ನೆಲುವಾಗಿ ನಿಲ್ತೀವಿ. ನೀವು ಎಲ್ಲಿ ಬೆಂಗಳೂರಲ್ರಿ, ದಿಲ್ಲಿಗೆ ಎಲ್ರಿ, ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ. ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ, ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ. ಯಾಕಂದ್ರೆ ನಮ್ಮ ಹೆಸರು ಸೋದಕ್ಕೆ ಅಳಗಾಲಾಗಿ ಹೊಂಟಾವು. ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತರ ಒಳ್ಳೆ ಸಂದೇಶಗಳು ಹೋಗ್ಯಾವ. ನಾನು ಏನಾದರೂ ಶಿಟ್ಟಿಗೆ ಅದು ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂಥೇಳಿ ಕೇಳ್ಕೊತ, ಈ ಒಳ್ಳೆ ಕಾರ್ಯ ನಡೆದದ. ಅಪ್ಪನ ಈ ಶರಣರ ನಾಡಿನೊಳಗೆ ಒಳ್ಳೆಯ ಕೆಲಸ ಆಗ್ಯದ, ನಡೆದದ. ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗೆ ಇರಲಿ, ಎಲ್ಲರೊಳಗೆ ಒಕ್ಕಟ್ಟಿರಲಿ, ಈ ಸಂಘಟನೆಗೆ ಶುಭ ಆಗಲಿ ಅಂತ ಹೇಳ್ಕೊತ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.